ಲಾಸ್ಟ್ ವಿಡಿಯೋದಾಗ ನಿಮ್ಗೆಲ್ಲರಿಗೆ ನಮ್ಮ ದೋಸ್ತನ ಬಗ್ಗೆ ಹೇಳಿದ್ದೆ. ಅವನ ನೋಡ್ರಿ ಇವ ಯಾಕೆ ಹಿಂಗೆ ಮಾಡ್ಯಾನಪ್ಪ ಅಂದ್ರೆ ಅನ್ನ ಫುಲ್ ಎಕ್ಸೈಟ್ಮೆಂಟ್ ಇದ್ದಿದ್ದ, ಅದಕ್ಕೆ ಹಿಂಗೆ ಮಾಡ್ಯಾನ. ಇವನ್ ಬಿಡ್ರಿ ಗೋಕರ್ಣ ಮಾತ್ರ ನೋಡೋಕೆ ಮಸ್ತ್ ಐತಿ. ಸ್ವಲ್ಪ ಅದು ಕ್ಲಿಪ್ಸ್ ಹಾಕ್ತೀನಿ, ಫಸ್ಟ್ ಅದು ನೋಡ್ರಿ, ಆಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನಮಸ್ಕಾರ ಎಲ್ಲರಿಗೂ, ಇದು ನಮ್ಮ ಡೇ 3 ಆಫ್ 5 days ಟ್ರಿಪ್. ನಾ ಇವತ್ತು ಗೋಕರ್ಣಕ್ಕೆ ಬಂದೀವಿ. ಇದೇ ನೋಡ್ರಿ ನಾವು ನೈಟ್ ಸ್ಟೇ ಆಗಿದ್ದು. ಇದು ನಮಗೆ ಡಾರ್ಮೆಟ್ರಿ ಸಿಕ್ತು ಅಂದರೆ ಒಂದೇ ರೂಮಲ್ಲಿ ಜನ ಇರ್ಬೋದು. ಡಬಲ್ ಬೆಡ್ಸ್ ಕೊಡ್ತಾರೆ. ನೀವು ಇನ್ ಕೇಸ್ ಫುಲ್ ಗ್ರೂಪಲ್ಲಿ ಹೋದ್ರೆ ಡಾರ್ಮೆಟ್ರಿ ಚೂಸ್ ಮಾಡಿರಿ, ಭಾಳ ಸಸ್ತ ಬೀಳುತ್ತೆ. ಇನ್ನು ಹಂಗೆ ಗೋಕರ್ಣಕ್ಕೆ ಹೋಗಿವಿ. ಕರಾವಳಿಗೆ ಹೋಗುವಾಗ ಕರಾವಳಿ ವಿಭಾಗ ಒಳಗೆ ಹೋಗಿ ಊಟ ಮಾಡಿದ್ದಾರೆ ಹಂಗೆ. ಸೊ ಹಂಗೆ ಹೋಗಿ ಮಸ್ತ್ ಮೀನು ಊಟ ಮಾಡಿದ್ವಿ. ಮೀನು ಊಟ ಮಾಡಿ ಮುಕ್ಕೊಂಡು ನೆಕ್ಸ್ಟ್ ಹೋಗಿದ್ದ ಬೀಚಿಗೆ. ಮಾರ್ನಿಂಗ್ ಬೀಚ್ ಒಳಗೆ ಹೋಗ್ಲೆ ಫಸ್ಟ್ ಸ್ವಲ್ಪ ವಾಲಿಬಾಲ್ ಆಡ್ತಿದ್ವಿ ವಾರ್ಮಪ್ಪಿಗೆ ಅಂತಂದು. ಆಮೇಲೆ ಜೆಲ್ಲಿ ಫಿಶ್ ಬ್ರೋ, ಅದೇ ಡೇಂಜರ್ದಲ್ಲಿ ಅದು ನೋಡಿ. ಎಡಿ ಎದ್ರಾಗ ಸ್ಟೋನ್ ಫಿಶ್ ಇದ್ದಾಗದಲ್ಲೇ ಅದು ಸಕ್ಸಸ್ಫುಲಿ ರೆಸ್ಕ್ಯೂವಿಂಗ್. ಕಿತ್ಬೇಡಿ ಮುಳ್ಳು ಯಾವ ಮೀನು ಅನ್ನೋದು? ಓ ರಿಂಡಿ ಮಗಂದು ಇದು. ಇದು ಮಾಮೂಲಿ. ಓ ಬೇ ಜಾರತ್ತಿದು. ಏ ಮುಟ್ಟಕ್ಕೋಳ ಸ್ಟಿಂಗ್ರಿ ಅದು 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 ಏನೈತೆ ಅಣ್ಣ, ಇದು ಮುಟ್ಬಾರ್ದ. ಬೇಡ ಅಲ್ಲಿ ಬರ್ಲಪ್ಪ ನೋಡ್ರಿ ಹೋಗಂಬರ್ರಿ. ಇದು ಫೋಟೋ ಬ್ರೋ. ಮಾಯಾ ಬ್ರೋ, ನೀನು ನಡೆಯುತ್ತೆ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ ರಾವಣ. ಜಗದ ಇಲ್ಲಿ ಓಯ್ ಓಯ್ ಬೈಲ ನಮ್ಮ ಸಹಪಾಠಿ ಆಗಿತ್ತಿಲ್ಲ ಇದು. ಅದೇ ರೆಸ್ಕ್ಯೂ ಮಾಡಿ ನೀನು ಒಂದು. ಇಲ್ಲ ಇಲ್ಲ ಎರಡು ಇಲ್ಲ, ಇಲ್ಲಿ ಮುಳ್ಳು ಹಿಡ್ಕೋ. ಇದೊಂದು ಇದೊಂದು ಇಷ್ಟ ತೋ ಹಿಡ್ಕೊಂತೆ. ಇಲ್ಲಿ ಮುಳ್ಳು ಹಿಡ್ಕೋ, ಬಾಜು ಎರಡು. ಅದಲ್ಲ ಮುಳ್ಳು ಹಿಡ್ಕೋ. ಹಾಂ ಒತ್ತ ಕೊಡು, ಹಿಂಗೆ ಪಟ್ಟಂದು ಒತ್ತ ಕೊಡು ಮುಳ್ಳು ಅಷ್ಟೇ ಲೈಟಾಗಿ. ಬಾ ರೆಸ್ಕ್ಯೂ ಮಾಡು, ಬಾ ಬಾ. ದಂಡಿಗಿಡು, ಪೂರಾ ಒಳಗಿಡಕ್ಕೆ ಹೋಗ್ಬೇಡ, ಇಲ್ಲೇ ದಂಡಿಗಿಡು. ಹಾಂ ಇಲ್ಲಿ ಇಲ್ಲಿಡಿ, ಇಲ್ಲಿ ಇಲ್ಲಿಡಿ, ಇಲ್ಲೇ ಇಡಿ ಇಡಿ ಈಗ.
ಹಾಂ ಹೊತ್ತು ಒಳಗೆ ಹೊತ್ತು ನೋಡಿಲ್ಲಿ ಇವು ಎರಡು ಕಾಲು ಮುರಿದೆಲ್ಲ ಅದಾವ ಇವು ಎಲ್ಲಿ ತೆಕೊಂಡಿದ್ದೇನೆ ಮುರಿದೆ ಓಡ್ ನೋಡು ಬರ್ತಾವ ನಾವು ಏನು ಮುರಿದಿಲ್ಲ ಏನ ಅನ್ರಿ ಅವ್ನು ಬೀಚ್ನಾಗ ಕುಂತ ಟೀ ಕುಡಿಯೋದು ಬೈ ಬಾಯ್ತಲ್ಲ ಮಸ್ತ್ ನೋಡ್ರಿ ಅದು. ಬಾಯ್ ಬ್ರೋ ಬಾಯ್ 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 ಗೋಕರ್ಣ ಬೀಚ್ ಬಾಯ್ ವಾಲಿಬಾಲ್ ನೆಟ್ ಬಾಯ್ ಗೋಕರ್ಣ ಬೀಚ್ ಬಾಯ್ ಬಾಯ್ ನಾವು ದೊಡ್ಡ ಆಮೇಲೆ ಫಸ್ಟ್ ಟೈಮ್ ಬೀಚಿಗೆ ಹೋಗಿವ ಅವನು ಎಂಜಾಯ್ಮೆಂಟ್ನಾಗ ಬಕ್ಕಂದ ರೊಕ್ಕದ ಅನ್ನೋದು ಗೊತ್ತಿಲ್ಲ 10 ಕೊಟ್ಟು ಹಚ್ಚಿ 20 ಕೊಟ್ಟು ಬಿಡಿಸಿರ ಅಂತಾರಲ್ಲ ಇದೆ ನೋಡ್ರಿ ನಮ್ಮ ಬಾಳೆ ಬೀಚಿಂದ ವಾಪಸ್ ಬಂದು ಮಸ್ತ್ ಜಳಕ ಹೊಡೆದು ಇನ್ನೊಂದ್ಸತಿ ನೆಕ್ಸ್ಟ್ ನಾವು ರೆಡಿಯಾಗಿ ಹೋಗಿದ್ದೆ ಗುಡಿಗೆ. ನೀವು ಇನ್ ಕೇಸ್ ಯಾರು ಗೋಕರ್ಣಕ್ಕೆ ಬಂದ್ರಪ್ಪ ಅಂದ್ರೆ ಇಲ್ಲದಲ್ಲ ಇದು ಮೇನ್ ಗುಡಿಗೆ ಹೋಗೋ ರೂಟು. ನೀವು ಗಾಡಿ ಇಲ್ಲೇ ಪಾರ್ಕ್ ಮಾಡಿರಿ, ಯಾಕಂದ್ರೆ ಅಲ್ಲೇ 30 ರೂಪಾಯಿ ತೊಗೊಳಕತ್ತಾರ ಪಾರ್ಕಿಂಗಿಗೆ. ಇಲ್ಲೆಲ್ಲರೂ ಎಂಟ್ರಿ ಐತಿ ಫ್ರೀಯಾಗಿ, ಇಲ್ಲೆಲ್ಲರೂ ಆರಾಮಾಗಿ ಪಾರ್ಕಿಂಗ್ ಮಾಡ್ಕೊತಾರೆ ಫ್ರೀಯಾಗಿ. ಸೊ ಒಂದು ಇದು ಫುಲ್ ಕ್ಲೋಸ್ ಮಾಡಿಕೊಂಡು ಎಲ್ಲರಿಗೆ 30 ರೂಪಾಯಿ ಕೊಟ್ಟು ಎಂಟ್ರಿ ತೊಗೋಬೇಕು, ಇಲ್ಲಾಂದರೆ ಜಸ್ಟ್ ಇಲ್ಲಿ ಎಲ್ಲರಿಗೆ ಫ್ರೀ ಆಗಲ್ಲ ಮಾಡಬೇಕು. ನಾವು ಫ್ರೀ ಆಗಲ್ಲ ಆಯ್ತಂತ ಆ ಕಡೆ ಇಲ್ಲಿಂದ ಸುತ್ತರ್ಕೊಂಡು ಆ ಕಡೆ ಬಂದ್ವಿ. ಎಂಟ್ರಿ ಫೀ 30 ರೂಪಾಯಿ ತೊಗೊಂಡ್ರು, ಬಟ್ ಇಲ್ಲಿಂದ ಆರಾಮಾಗಿ ಎಲ್ಲರೂ ಹೋಗಿ ಪಾರ್ಕ್ ಮಾಡ್ಕೊಂಬರ್ಬೋದು. ಹಂಗೆ ಉದ್ರಿ ಭಾಷಣ ಹೊಡೆದು ಗುಡಿ ಕಡೆ ಹೋಗಿ ಲಪಾಟಿ ಗಿಪಾಟಿ ಎಲ್ಲ ಸಿಕ್ಕೊಂಡು ಮತ್ತು ಹಂಗೆ ಮ್ಯಾಗಲ್ದ ಅಂಗಿ ಬಿಚ್ಬೇಕಾ, ಇಲ್ಲಿ ಬರೀ ಲಪಾಟಿ ಅಷ್ಟೇ ಮ್ಯಾಗಲ್ದ ಅಂಗಿ ಬಿಚ್ಚಿ ಒಳಗೆ ದರ್ಶನಕ್ಕೆ ಹೋಗ್ಬೇಕು. ಇದೇ ನೋಡ್ರಪ್ಪ ಗೋಕರ್ಣ ಮೇನ್ ಗುಡಿ, ಶ್ರೀ ಮಹಾಬಲೇಶ್ವರ ಟೆಂಪಲ್. ಇಲ್ಲೇ ಕೈ ಮುಕ್ಕೊಂಡ್ಬಿಟ್ರೆ ದೇವ ದರ್ಶನ ಮುಗಿಸ್ಕೊಂಡು ಅಲ್ಲೇ ಬಾಜು ಶಿವಕೇವ್ ಹೋಗಿದ್ವಿ. ಇದ್ರ ಪೂರ ಹೆಸರು ಗೋಗರ್ಭ ಶಿವಕೇವ್ ಅಂತಂದು. ಇದು ಕಾಂತಾರ ಪಿಕ್ಚರ್ನಾಗ ಐತಲ್ಲ ಆ ಶಿವಂದು ಸಾಂಗ್ ಹಾಕಿ ಡೇಂಜರ್ ರೀಲ್ಸ್ ಹಾಕ್ತಾರೆ. ನಾವು ಅದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಬಟ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ರಿಯಾಲಿಟಿ ಬೇರೆನೇ ಆಯ್ತು. ಯಾಕಂದ್ರೆ ಆ ಪರಿ ಕಾಸು ನೋಡೋ ಏನಿದ್ದಿಲ್ಲ. ನೀವು ಈ ಪ್ಲೇಸ್ ಸ್ಕಿಪ್ಪು ಮಾಡ್ಬೋದು, ಇಲ್ಲ ಟೈಮ್ ಐತಪ್ಪ ಅಂದ್ರೆ ಎಕ್ಸ್ಪ್ಲೋರ್ ಮಾಡಿರಿ. ಸೊ ಈ ವಿಡಿಯೋದಾಗ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಾಗ ಫುಲ್ಲು ಬರೀ ಅಡ್ವೆಂಚರ್ ಐತಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಅಂಟಿಲ್ ದೆನ್ ಬಾಯ್.